ಹಾಯ್ ಎಲ್ರಿಗೂ, ನಾನು ಇವತ್ತಿದ್ದೀನಿ ಗೋವಾದಲ್ಲ. ಇವತ್ತು ನಾನಿರೋದು ಉಡುಪಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿರುವ ನಮ್ಮ ಮನೆಯಲ್ಲಿ. ಗೋವಾದಲ್ಲಿ ಸಿಟಿಲಿ ಇದ್ದು ಸನ್ರೈಸ್ ನೋಡಿದ್ರೆ ಎಷ್ಟು ದಿನ ಆಗಿತ್ತು, ಮತ್ತೆ ಮನೆಗೆ ಬಂದು ಸನ್ರೈಸ್ ನೋಡಲಿಕ್ಕೆ ಇನ್ನಷ್ಟು ಖುಷಿ. ಅದು ನಮ್ಮ ಮನೆಯಲ್ಲಿ ಸನ್ರೈಸ್ ನೋಡಲಿಕ್ಕೆ ಇನ್ನಷ್ಟು ಚಂದ, ಯಾಕಂದರೆ ಪಶ್ಚಿಮ ಘಟ್ಟಗಳ ನಡುವೆ ಸೂರ್ಯೋದಯವಾಗ್ತದೆ. ಅದಕ್ಕೋಸ್ಕರ ಸಂಜೆ ಆದಮೇಲೆ ನಮ್ಮ ಸುಬ್ಬಿ ಜೊತೆ ಒಂದು ತೋಟಕ್ಕೆ ಒಂದು ರೌಂಡ್ ಹೋಗಿ ಬರುವ ಅಂತ ಹೊರಟೆ. ಹೋಗ್ಬೇಕಾದ್ರೆ ನೋಡಿ ಬಿದ್ದುಬಿಟ್ಟೆ, ಜಾರಿ ಬೀಳ್ತಿದೆ ಈಗ. ಬಾಯಿಲಿ ಇವಳೇ ನೋಡಿ ನನ್ನ ಮುದ್ದಿನ ಸುಬ್ಬಿ. ಲಿಂಬೆಹಣ್ಣು ಆಗಿದೆಯಾ ನೋಡೋದು. ಸ್ವಲ್ಪ ಟೈಮ್ ಹೋದರೆ ಎಲ್ಲ ಹಣ್ಣಾಗುತ್ತೆ. ಮಳೆಗಾಲ ಇದ್ದಿದ್ರೆ ಇಲ್ಲಿಂದ ವೆಸ್ಟರ್ನ್ ಘಾಟ್ ವ್ಯೂ ಅಂತೂ ಸಖತ್ತಾಗಿ ಕಾಣೋದು. ಇವಾಗ ನೋಡಿ ಜಸ್ಟ್ ಶ್ಯಾಡೋ ಕಾಣಿಸ್ತಾ ಇದೆ ಅಷ್ಟೇ. ನಾನು ಯಾಕಪ್ಪ ಓಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ, ತೋಟಕ್ಕೆ ನೀರು ಬಿಟ್ಟಿದ್ದಾರೆ, ಸೊ ಒದ್ದೆ ಆಗ್ತೀನಿ ಅಂತ ಓಡಿ ಹೋಗಿ ಹಣ್ಣು ತೊಗೊಂಬರುವ ಅಂತ ಹೋದೆ. ಆದರೂ ಒಂಥರ ತೋಟಕ್ಕೆ ಬಿಟ್ಟು ನೀರಲ್ಲಿ ನೆನೆಯೋದೊಂಥರ ಖುಷಿ ಆಗ್ತಾ ಇತ್ತು. ಸಂಜೆ ಟೈಮಲ್ಲಿ ತೋಟಕ್ಕೆ ನೀರು ಬಿಟ್ಟಾಗ ತೋಟ ಸುತ್ತೋದು ಎಷ್ಟು ಚಂದ ಅಲ್ವಾ, ಏನಂತೀರಾ? ಗೋವಾದಲ್ಲಿರುವಂತಹ ವ್ಲಾಗ್ಸನ್ನು ನೋಡಿರ್ತೀರ. ಗೋವಾ ಲೈಫ್ ಚಂದನ ನಂದು, ಹಳ್ಳಿ ಲೈಫ್ ಚಂದನ ನಂದು ಅಂತ ಕಮೆಂಟ್ ಮಾಡಿ. ನನಗೆ ಮನೆ ಅಂದರೆ ಹೆಂಗಿರ್ಬೇಕು ಗೊತ್ತಾ? ಸೊ ಮನೆಯಿಂದ ಆಚೆ ಬಂದ ತಕ್ಷಣ ಏನಾದ್ರು ಒಂದು ಈ ಥರ ತಿನ್ನಕ್ಕೆ ಸಿಗಬೇಕು, ಹೋದಲ್ಲಿ ತಿನ್ನಕ್ಕೆ ಸಿಗಬೇಕು, ಆ ಥರ ಮನೆ ಇರಬೇಕು. ಸೊ ಸಿಟಿಲೆಲ್ಲ ನೋಡಿ, ನಾವು ಗೋವಾದಲ್ಲಿದ್ದರೆ ಫ್ಲ್ಯಾಟಲ್ಲಿ ಏನಿದೆ, ಲೈಫೇ ಇಲ್ಲ ಅಂತ ಅನಿಸುತ್ತೆ. ಸೊ ಹಳ್ಳಿಲಿದ್ರೆ ನೋಡಿ ಎಷ್ಟು ಚಂದ ಅಲ್ಲ. ಇದೇ ಸಿಟಿಲಿದ್ರೆ ಎರಡು ದುಡ್ಡು ಕೊಟ್ಟು ತೊಗೊಂಬರ್ತೀವಿ, ಬಟ್ ಇಲ್ಲಿದ್ರೆ ಫ್ರೆಶ್ಶು, ಏನು ಹಾಕದೆ ಬೆಳೆಸಿರುವಂತಹ ಬೇಳೆ. ಹೀಗೆ ಆಚೆ ಈಚೆ ಹೋಗ್ತಾ ತೋಟದಲ್ಲಿ ಪೇರಳೆ ತಿಂದೆ. ನಿಮ್ಮ ಕಡೆ ಪೇರಳೆಗೆ ಏನು ಹೇಳ್ತಾರೆ? ಗೋವಾ ಫ್ರೂಟಿಗೆ ಏನು ಹೇಳ್ತಾರೆ ಅಂದರೆ ಕೆಲವರು ಚೀಪೆಕಾಯಿ ಏನೆಲ್ಲ ಹೇಳ್ತಾರಪ್ಪ. ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು, ಸನ್ಸೆಟ್ ನೋಡೋಕ್ಕೆ ಇನ್ನೊಂಥರ ಚಂದ ಗ್ರೀನರಿ ಮಧ್ಯೆ. ಗೋವಾದಲ್ಲಾದರೆ ಬರೀ ಬೀಚಲ್ಲಿ ಸನ್ಸೆಟ್ ನೋಡಿ ಬೋರ್ ಆಗಿತ್ತು. ಸೊ ಗ್ರೀನರಿ ಮಧ್ಯೆ ನೋಡೋಕ್ಕೆ ಇನ್ನೊಂಥರ ಚಂದ ಆಯಿತು. ಸೊ ರಾತ್ರಿ ಆಯಿತು, ನಮ್ಮ ಸಿಟೌಟಲ್ಲಿ ಕುತ್ಕೊಂಡು ಕಾಲ ಕಳೆಯೋದು ಇನ್ನೊಂಥರ ಚಂದ. ಸಾಂಗ್ ಕೇಳ್ಕೊಂಡು ಒಂಥರ ಮಳೆ ಬರೋ ಥರ ಇತ್ತು. ಆ ಲೈಟಲ್ಲಿ ಇನ್ನೂ ಒಂಥರ ಚೆನ್ನಾಗಿ ಅನಿಸ್ತು. ನಮ್ಮ ಮನೆಯಿಂದ ಫಸ್ಟ್ ಟೈಮ್ ಇನ್ಸ್ಟಾದಲ್ಲಿ ನಾನು ಮಿನಿ ವ್ಲಾಗ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಹೇಗನ್ನಿಸ್ತು ಇವತ್ತಿನ ಮಿನಿ ವ್ಲಾಗ್? ಕಮೆಂಟ್ ಮಾಡಿ. ಓಕೆ, ಬಾಯ್.